ನಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಇಷ್ಟು ನಮಗೆಲ್ಲ ತಿಳಿದಿರುವಂತೆ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯಿಂದ ಹೊಸ ನೇಮಕಾತಿ ಬಿಡುಗಡೆ ಮಾಡಲಾಗಿದೆ. ಟೋಟಲ್ ಪೋಸ್ಟ್ಗಳಷ್ಟು, ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟ್ ಆಗುತ್ತೆ, ಎಕ್ಸಾಮ್ ಏನು, ಫಿಸಿಕಲ್ ಏನು, ಎಲ್ಲವನ್ನು ಸಹ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸುತ್ತೇನೆ. ತಿಳಿದಿರುವಂತೆ PC ಮೊದಲೇ ಬಿಟ್ಟಿದ್ದ, ಹೌದಾ ಇಲ್ಲ? ಈಗ ಟೋಟಲ್ ಮತ್ತೆ ವ್ಯಾಕೆನ್ಸಿ ಸಹ ಎಷ್ಟು ಬಿಟ್ಟಿದ್ದಾನೆ ಅಂತೇಳಿ ತಮಗೆಲ್ಲ ಇಲ್ಲಿ ಕಾಣ್ತಿರ್ಬೋದು. ಈ ಚಿತ್ರದಲ್ಲಿ ತಾವು ನೋಡ್ತಿರ್ಬೋದು. ವಿಶೇಷ ಮೀಸಲಾತಿ ಪೊಲೀಸ್ ಕಾನ್ಸ್ಟೇಬಲ್ ಅಲ್ಲಿ ಟೋಟಲ್ 284 ಪೋಸ್ಟ್ಗಳು, ಪುರುಷರಿಗೆ ಮತ್ತು ಮಹಿಳೆಯರಿಗೆ 50 ಪೋಸ್ಟ್ಗಳು, ಒಟ್ಟು ಪೋಸ್ಟ್ಗಳು 334 ಪೋಸ್ಟ್ಗಳು. ಪೊಲೀಸ್ ಇಲಾಖೆ ಕೆಳಗಂಡಂತೆ ಸ್ಥಳೀಯ ವೃತ್ತಕ J3 ಕಲ್ಯಾಣ ಕರ್ನಾಟಕ ಮೀಸಲಾತಿ, ಇದು ಬಹಳ ವಿಶೇಷವಾದದ್ದು, ಹೌದಾ? ಇನ್ನೊಂದೇನಪ್ಪ ಅಂತಂದರೆ ನಾವಿಲ್ಲಿ ನೋಡ್ಬೋದು, ಪೊಲೀಸ್ ಕಾನ್ಸ್ಟೇಬಲ್ KS ISCF ಅವರಿಗೂ ಸಹ ಟೋಟಲ್ ವ್ಯಾಕೆನ್ಸಿಗಳು ಬಿಡುಗಡೆ ಮಾಡಲಾಗಿದೆ. ಎಷ್ಟು ಟೋಟಲ್ ವ್ಯಾಕೆನ್ಸಿಗಳು ತಾವುಗಳು ಇಲ್ಲಿ ನೋಡ್ತಿರ್ಬೋದು, 274, ಮಹಿಳೆಯರಿಗೆ 90, ಟೋಟಲ್ 364 ಪೋಸ್ಟ್ಗಳು. ಹೌದು, ಇದು ಸಹ ಕಲ್ಯಾಣ ಕರ್ನಾಟಕ ಮೀಸಲಾತಿ ಆಗಿರ್ತದೆ. ನೆಕ್ಸ್ಟ್ ಒಂದು ಪೋಸ್ಟ್ಗಳು ತಾವುಗಳು ನೋಡ್ತಿರ್ಬೋದು. ಇದರ ಎತ್ತರ ಎಷ್ಟು, ಸೆಳೆತ ಎಷ್ಟು, ಇದಕ್ಕೆ ಕೇವಲ ಸೆಕೆಂಡ್ PUC ಪಾಸ್ ಆಗಿದ್ದರೆ ಸಾಕು. ಎಷ್ಟು? ಸೆಕೆಂಡ್ PUC ಪಾಸ್ ಆದರೆ ಸಾಕು. ಟೈಮ್ ಆಗಿದೆ ಅಂತೇಳಿ ನಾನು ಬೇಗ ಹೇಳುತ್ತೇನೆ. ಮತ್ತೊಮ್ಮೆ ತಾವುಗಳು ಕೇಳಿ ಸಂಕ್ಷಿಪ್ತವಾಗಿ ವಿವರ ತಿಳಿಯುತ್ತದೆ. ಬಂದ್ಬಿಟ್ಟು ನಿಮ್ಗೆ ಎಲ್ಲ ತಿಳಿದಿರೋಂಥ ಕರ್ನಾಟಕ ಸರ್ಕಾರ ಆದೇಶ ಸಂಖ್ಯೆ ಎಲ್ಲ ವಿವರಗಳು ಇದರಲ್ಲಿ ಇದೆ. 18ರಿಂದ ತಾವುಗಳಲ್ಲಿ ನೋಡ್ತಿರ್ಬೋದು, 18ರಿಂದ ವಯೋಮಿತಿ ಅರ್ಜಿಗಳಿಗೆ ಸ್ವೀಕರಿಸಲು ನಿಗದಿತ ಕೊನೆಯ ಎಷ್ಟಪ್ಪ ಅಂತಂದರೆ ಕನಿಷ್ಠ 18 ವಯಸ್ಸು. 18ರಿಂದ ಸಾಮಾನ್ಯ ಅರ್ಹತಾ ವಿದ್ಯಾರ್ಥಿಗಳಿಗೆ ಎಷ್ಟು? 33, ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಪ್ರವಾಗ ಇವೆಲ್ಲ ಸಹ ತಾವುಗಳು ನೋಡಿರ್ಬೋದು 38, 35 ತನಕ ಅದ. ಏಜಿನ ಸಮಸ್ಯೆ ಇಲ್ಲ, ಎಲ್ಲರಿಗೂ ಸಹ ಅಪ್ಲಿಕೇಶನು ಆಗ್ಬೋದು. ನೆಕ್ಸ್ಟ್ ಇದರಿಂದ ಬಂದುಬಿಟ್ಟು ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟಪ್ಪ ಅಂತಂದರೆ ತಾವುಗಳು ನೋಡ್ತಿರ್ಬೋದು. ಆನ್ಲೈನ್ ಅಪ್ಲಿಕೇಶನ್ ಯಾವಾಗ ಸ್ಟಾರ್ಟಪ್ಪ ಅಂತಂದರೆ ಇಲ್ಲಿ ನೋಡ್ತಿರ್ಬೋದು, ಆನ್ಲೈನ್ ಅಪ್ಲಿಕೇಶನ್ 13ರಿಂದ ಸ್ಟಾರ್ಟು. ಆನ್ಲೈನ್ ಅರ್ಜಿಯ ಕೊನೆಯ ದಿನಾಂಕವು ಮುಂದಿನ ತಿಂಗಳ 10ನೇ ತಾರೀಕು ಸಹ ಲಾಸ್ಟು. ಶುಲ್ಕ ಪಾವತಿಸಿ ಮಾಡುವ ಕೊನೆಯ ದಿನಾಂಕ ಎಷ್ಟಪ್ಪ ಅಂತಂದರೆ 11/8/2026. ಇದು ಅಪ್ಲಿಕೇಶನ್ ಎಲ್ಲರೂ ಸಹ ಹಾಕ್ರಿ ಅಂತ ಕೇಳ್ಕೊಳ್ತೇನೆ, ಹೌದಾ? ಮುಂದಿನ ಏನಪ್ಪ ಅಂತಂದರೆ ಅಪ್ಲಿಕೇಶನ್ಗೆ ಫೀಸ್ ಎಷ್ಟು, ಏನಿಲ್ಲ ಅಂತೇಳಿ ತಾವುಗಳು ನೋಡ್ತಿರ್ಬೋದು. ಅಪ್ಲಿಕೇಶನ್ ಫೀಸ್ ಎಷ್ಟಪ್ಪ ಅಂತೇಳಿ, ಹೌದಾ? ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು 750. 750 ಟೋಟಲ್ ಫೀಸ್. ಎಷ್ಟು? 750 ಇದೆ ಸಾಮಾನ್ಯ ಅರ್ಹತಾ ವಿದ್ಯಾರ್ಥಿಗಳಿಗೆ ಮತ್ತು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳ ಮತ್ತು ಅಭ್ಯರ್ಥಿ ಮಾಜಿ ಸೈನಿಕ ಅಭ್ಯರ್ಥಿಗಳಿಗೆ ಸಹ 500 ಇದೆ. ಇದು ಫೀಸಿನ ವಿವರಗಳು. ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ಒಂದೊಂದಾಗಿ ನೋಡಬೇಕು. ಫಸ್ಟ್ ಏನು, ಎಕ್ಸಾಮ್ ಪ್ಯಾಟರ್ನ್ ಏನಂತ ತಾವು ಸಂಪೂರ್ಣವಾಗಿ ಇಲ್ಲಿ ನೋಡ್ಬೋದು. ಏನಪ್ಪ ಅಂತಂದರೆ ಪ್ರಶ್ನೆ ಪತ್ರಿಕೆ ಹಾಗೂ ಪಠ್ಯಕ್ರಮ ವಿವರಗಳು, ಸಾಮಾನ್ಯ ಅಧ್ಯಯನ ಮತ್ತು ಮಾನಸಿಕ ಸಾಮರ್ಥ್ಯ. ಎಕ್ಸಾಮು ನೀವು ಕೇವಲ 2 ತಿಂಗಳು ಸಹ ಓದಿದ್ರು ಸಾಕು, ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು. ಎಕ್ಸಾಮ್ದು ಏನೇನು ಸಮಸ್ಯೆ ಇಲ್ಲ, ಹೌದಾ? ಇಲ್ಲಿ ಏನು 100 ಅಂಕದ್ದು ಪ್ರಶ್ನೆ, 100 ಅಂಕ. ಇಲ್ಲಿ 1:9ನೇ ತಿಂಗಳಿಗೆ ಸಹ ಯಾವ ತಿಂಗಳು, ಕೇವಲ 2 ತಿಂಗಳಲ್ಲಿ ಸಹ ಏನು ಮಾಡ್ತಾನೆ, ಎಕ್ಸಾಮ್ ನೋಡ್ತಾನೆ. ನೋಡಿರಿ ಎಷ್ಟು ಅದ್ಭುತವಾದದ್ದು. ತಾವುಗಳು ಕೇಳ್ತಿರ್ಬೋದು, ಸರ್ ಇದೇನು ಸರ್ ಇದು ಕಡ್ಡಾಯ ಕನ್ನಡ ಯಾವ ರೀತಿ ಅನ್ವಯ ಆಗುತ್ತದೆ ಅಂತೇಳಿ. ಕಡ್ಡಾಯ ಕನ್ನಡ ನೋಡ್ರಿ, ನಮಗೆಲ್ಲ ತಿಳಿದ್ರಿ. ಇಲ್ಲಿ ಆಲ್ರೆಡಿ ಮೆನ್ಷನ್ ಮಾಡ್ಯಾನ, ಏನಂತೇಳಿ ಮೆನ್ಷನ್ ಮಾಡ್ಯಾನ, ಟಿಪ್ಪಣಿ B ಯಲ್ಲಿ ತಿಳಿಸಿರುವಂತೆ ಕಡ್ಡಾಯ ಕನ್ನಡ ಪರೀಕ್ಷೆಯಿಂದ ವಿನಾಯಿತಿ ಪಡೆಯುವ ಅಭ್ಯರ್ಥಿಗಳಿಗೆ ಆ ನಂತರ ತಿಳಿಸುತ್ತಾರೆ. B ಯಲ್ಲಿ ನೀವು ಈ PDF ಓದಿದ ನಂತರ ನಿಮಗೆಲ್ಲ ತಿಳಿಸುತ್ತೆ. ಸೂಚನೆ ಏನಪ್ಪ ಅಂತಂದರೆ ಇಲ್ಲಿ ಸೂಚನೆ ತಾವುಗಳು ನೋಡ್ತಿರ್ಬೋದು. ಸೂಚನೆ ಇದು ಎಕ್ಸಾಮ್ ಆದ ನಂತರ ಫಿಸಿಕಲ್ ಪ್ಯಾಟರ್ನ್ ಲಿಸ್ಟ್ ಏನಪ್ಪ ಅಂತಂದರೆ, ನಾನು ಅವಾಗಂದು ಏನಂತೇಳಿ 1:5 ಫಿಸಿಕಲ್ ಕರಿತಾನೆ ಅಂತೇಳಿ, 1:5 ಫಿಸಿಕಲ್ ಖಂಡಿತವಾಗಿ ಕರಿತಾನ, ಹೌದಾ? ಮುಂದಿಂದ ನೋಡ್ರಿ ಫಿಸಿಕಲ್ ಯಾವ ರೀತಿ ನಡೆಸುತ್ತೆ, ಏನಿಲ್ಲ ಅಂತೇಳಿ. ಇಲ್ಲಿ ದಾಖಲೆಗಳು ಕೊಟ್ಟನ, ದಾಖಲೆಗಳು ಏನೇನು ತೊಗೊಂಬರ್ಬೇಕು, ಏನಿಲ್ಲ ಅಂತೇಳಿ. ಪಾಸ್ಪೋರ್ಟ್, ಫೋಟೋ, ಚಲನ, ಭಾವಚಿತ್ರ, ಪ್ಯಾನ್ ಕಾರ್ಡ್ ಇವೆಲ್ಲ ಸಹ ಇದೆ. ತಾವು ಒಂದೊಂದಾಗಿ ಆಮೇಲೆ ನಂತರ ಓದ್ಕೊಳ್ಳಿ. ನೆಕ್ಸ್ಟ್ ನೋಡ್ರಿ, ದೈಹಿಕ ಸಾಮರ್ಥ್ಯದಲ್ಲಿ ತಾವುಗಳು ಯಾವ ರೀತಿ ಪಾಸ್ ಆಗಬೇಕಂತಂದರೆ, ಪುರುಷರಿಗೆ ಎತ್ತರ ಎಷ್ಟು? 168. ಮಹಿಳೆಯರಿಗೆ ಎಷ್ಟು? ಇಲ್ಲಿ ತಾವುಗಳು ನೋಡ್ತಿರುವ ಮಹಿಳೆಯರಿಗೆ ಕನಿಷ್ಠ 158, ಹೌದಾ? ಇಲ್ಲಿ ಚೆಸ್ಟು ಮಾತಲ್ಲಿ ಬಂದಲ್ಲಿ ಪುರುಷರಿಗೆ ಚೆಸ್ಟು 86 ಸೆಂಟಿಮೀಟರ್, ಹೌದಾ? 5 ಸೆಂಟಿಮೀಟರ್ ಇದೆ. ಎಲ್ಲ ಸಾಮಾನ್ಯವಾಗಿ ಎಲ್ಲರಿಗೂ ಸಹ ಇದೆ, ಇದೇನು ಸಮಸ್ಯೆ ಇಲ್ಲ, ಹೌದಾ? ಫಿಸಿಕಲ್ ಬಂದಲ್ಲಿ ತಮಗೆಲ್ಲ ನೋಡಿರ್ತಿರ್ಬೋದು ಫಿಸಿಕಲಲ್ಲಿ ಯಾವ ರೀತಿ ಇರುತ್ತದೆ ಅಂತೇಳಿ. ದೈಹಿಕ ಪರೀಕ್ಷೆಯಲ್ಲಿ ತಾವುಗಳಲ್ಲಿ ನೋಡ್ತಿರ್ಬೋದು ಕಂಪ್ಲೀಟಾಗಿ. ನಾನು ಬೇಗ ಹೇಳುತ್ತೇನೆ, ಯಾಕಂದರೆ ಇನ್ನು ದೈಹಿಕ ಪರೀಕ್ಷೆಯಲ್ಲಿ ತಮ್ಗೆ ನೋಡ್ತಿರ್ಬೋದು 14 ಮೀಟ್ರು ಎಷ್ಟಿದೆ, 6 ನಿಮಿಷ 30 ಸೆಕೆಂಡ್ ಇದೆ. 14 ನಿಮಿಷ 5 ನಿಮಿಷ 25 ಸೆಕೆಂಡ್ ಸಹ ಹೊಡಿಬೋದು. 6 ನಿಮಿಷ 30 ಸೆಕೆಂಡ್ ಅದೇನು ದೊಡ್ಡ ವಿಷಯ ಅಲ್ಲ.
ಅಷ್ಟು ಉದ್ದ ಜಿಗಿತದಲ್ಲಿ ಬಂದಾಗ 3.8 ಮೀಟರ್ಗಿಂತ ಕಡಿಮೆ ಇಲ್ಲದಂತೆ. ಅದು 3 ಚಾನ್ಸ್ ಇರ್ತಾವೆ, ಖಂಡಿತವಾಗಿ 3 ಅವಕಾಶ ಇರ್ತಾವೆ. ಕಣ್ಣು ಮುಚ್ಚಿ ಪಾಸ್ ಆಗ್ಬೋದು. ನಿಮ್ಮ ಮೇನ್ ಗೋಲು ಏನಪ್ಪ ಅಂತಂದರೆ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೋದು. ಹೌದಲ್ಲ. ಹೈಟ್ ಬಂದುಬಿಟ್ಟು ನಾನು ಅವಾಗ ಅಂದೆ 168, ಅದರಲ್ಲಿ ಏನು ಎಕ್ಸ್ಕ್ಯೂಸ್ ಇರುವುದಿಲ್ಲ. ಮಹಿಳೆಯರಿಗೂ ಸಹ ಉದ್ದ ಜಿಗಿತ ಮತ್ತು ರನ್ನಿಂಗು 400 ಮೀಟ್ರು 1:30 1:30 ಅಲ್ಲ 45-50 ಸೆಕೆಂಡಲ್ಲಿ ಮಹಿಳೆಗೆ ಸಂಬಂಧಪಟ್ಟಿದ್ದು ಆರಾಮ್ಸೆ 1 ನಿಮಿಷದಲ್ಲಿ ಬರ್ಬೋದು, ಯಾವುದೇ ಸಮಸ್ಯೆ ಇಲ್ಲ. ಮತ್ತು ಗುಂಡು ಎಸೆತ 4 kg ಇರ್ತದೆ. 3.75 ಸೆಂಟಿಮೀಟರ್ಗಿಂತ ಕಡಿಮೆ ಅವಕಾಶ ಇರ್ತದೆ. 3 ಅವಕಾಶಗಳು ಇರ್ತಾವೆ. ಇದು ಫಿಸಿಕಲ್ ಮ್ಯಾಟ್ರ್ ಎಷ್ಟು ಬಂತು. ಹೌದಾ. ಇದು ಎಷ್ಟು ಆಯ್ಕೆ ಮಾಡ್ತಾ ಅಂತ ಹೇಳಿದ್ದೆ ನಾನು ಅವಾಗ ನಿಮಗೆ 1:5 ಅಂತ ಹೇಳಿದೆ. ಎಷ್ಟು 1:5ಗೆ ಫಿಸಿಕಲ್ಗೆ ಆಯ್ಕೆ ಮಾಡ್ತಾನೆ. ಅದಕ್ಕೆ ತಾವುಗಳು ಬಹಳ ಚೆನ್ನಾಗಿ ಓದಿದರೆ ಈ ತಂಡ 100% ನೀವು ಭೀ ಸಹ ಪೊಲೀಸ್ ಆಗಲು ಸಾಧ್ಯ. ಆ ನಂತರ ಎಕ್ಸಾಮ್ ಆದ ನಂತರ ಫಿಸಿಕಲ್ ಆದ ನಂತರ ಏನು ಆಯ್ಕೆ ಮಾಡ್ತಾನೆ ಅಂತೇಳಿ ಈ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ನೋಡಿರಿ. ಎಷ್ಟು ಆಯ್ಕೆ ಮಾಡ್ತಾನೆ 1:2 ಅರ್ಹ ಆದಂಥ ವೇಳಾಪಟ್ಟಿ ಶಾರ್ಟ್ ಲಿಸ್ಟ್ ಬಿಡ್ತಾನೆ. ಎಷ್ಟು 1:2 1:5 ಆದಂಥ ನಂತರ ಏನು ಮಾಡ್ತಾನೆ 1:2 ಬಿಡ್ತಾನೆ. ಇದು ಜ್ಞಾಪಕಿರಲಿ. ಅದಕ್ಕೆ ಎಲ್ಲವೂ ಬಹಳ ಮುಖ್ಯವಾಗಿದೆ. ಫಿಸಿಕಲ್ ಮತ್ತು ಎಕ್ಸಾಮ್ ಸಹ ಬಹಳ ಮುಖ್ಯವಾಗಿದೆ. ಅದಕ್ಕೆ ಬಹಳಷ್ಟು ಸ್ಕೋರ್ ಮಾಡಿದರೆ ಸೇಫ್ ಸ್ಕೋರು ನಿಮ್ಮದೇ ಆಗುತ್ತೆ. ಮತ್ತು ಇಲ್ಲಿ ನೋಡ್ತಿರ್ಬೋದು ಮೆಡಿಕಲಲ್ಲಿ ಏನೇನು ಚೆಕಪ್ ಮಾಡ್ತಾರೆ ಎಲ್ಲವೂ ಸಹ ಇಲ್ಲಿದೆ. ತಾವುಗಳು ಆರಾಮ್ಸೆ ಒಂದೊಂದಾಗಿ ನನ್ನ ಟೆಲಿಗ್ರಾಮ್ನಲ್ಲಿ PDF ಸಿಗುತ್ತಿದೆ. ಆರಾಮ್ಸೆ ತಾವುಗಳು ನೋಡಿ ಇದನ್ನು ಕ್ಲಿಯರ್ ಮಾಡ್ಕೋಬೋದು. ಹಾಗೇನು ಸಮಸ್ಯೆ ಇಲ್ಲ. ಡಾಕ್ಯುಮೆಂಟ್ಸ್ ವೆರಿಫಿಕೇಷನ್ ಆಗುತ್ತೆ. ಇದು ಮೇನ್ ಗೋಲ ಏನಪ್ಪ ಅಂತಂದರೆ ಅಪ್ಲಿಕೇಶನ್ ತಮಗೆ ಆಲ್ರೆಡಿ ನಾನು ತಿಳಿಸಿನಿ ಯಾವಾಗ ಸ್ಟಾರ್ಟ್ ಆಗುತ್ತಿದೆ ಏನಿಲ್ಲ ಅಂತೇಳಿ. ಆದಷ್ಟು ಈ PDF ಅನ್ನು ಮತ್ತೊಮ್ಮೆ ತಾವುಗಳು ನೋಡ್ಕಿದ ನಂತರ ಇದನ್ನು ಅಪ್ಲೈ ಮಾಡಿ. ಬಹಳ ಚೆನ್ನಾಗಿದೆ. ಆದಷ್ಟು ನಿಮ್ಮ ತಂದೆ ತಾಯಿ ಕನಸನ್ನು ನನಸಾಗಿಸಿಕೊಳ್ಳಿ ಹೇಳುತ್ತೇನೆ. ಹೌದಾ. ಮತ್ತೇನೇನಪ್ಪ ಅಂತಂದರೆ ಇಲ್ಲಿ ನೀವು ಆನ್ಲೈನ್ ಅಪ್ಲಿಕೇಶನ್ ಮತ್ತೊಂದು ಥರ ನೋಡ್ಕೊಂಬಿಡಿ. ಎದಕ್ಕೆ ಕನ್ಫ್ಯೂಸ್ ಮಾಡ್ಕೊತಾರೆ ಆಮ್ಯಾಗ ಸಾರ್ ಕ್ಲೋಸ್ ಆಯಿತು ಅದು ಅಂತೇಳಿ. ಆನ್ಲೈನ್ ಪ್ರಾರಂಭ ಅರ್ಜಿ ನಾಳೆ ಇಲ್ಲ ನಾಡ್ದು ಸ್ಟಾರ್ಟ್ ಆಗುತ್ತೆ 13ಕ್ಕೆ. ಆನ್ಲೈನ್ ಮುಗಿಯೋದ್ರಿಂದ ಮುಂದಿನ ತಿಂಗಳ 10ನೇ ತಾರೀಕು ಮುಗಿತಿದೆ. ಪೇಮೆಂಟ್ ಎಲ್ಲ ಮಾಡೋದು ಅದೇ ತಿಂಗಳ ಅಂದರೆ 11ನೇ ತಾರೀಕು ಲಾಸ್ಟ್ ಆಗಿರುತ್ತದೆ. ಹೌದಾ. ಅದೇನು ಸಮಸ್ಯೆ ಇಲ್ಲ. 33 ತನಕ ಏಜ್ ಇರುತ್ತದೆ. ಹಾಗೂ ನಿಮ್ಮ ಪ್ಯಾಂಟ್ ಕೇವಲ 2 ತಿಂಗಳ ಎಕ್ಸಾಮಿಗೆ ಇರ್ತದೆ. ಅದಕ್ಕೆ ನಾನು ಹೇಳ್ತೀನಿ ದಯವಿಟ್ಟು ಆದಷ್ಟು ಬೇಗ ಎಕ್ಸಾಮ್ ಕಡೆ ನೀವು ಪ್ರಿಪ್ರೇಷನ್ ಕೊಡಿ. ಈ ವಿಡಿಯೋ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.